ನಾ ಏನೂ ಮಾಡಿಲ್ಲವಾ. ನಿಮ್ಮಪ್ಪ ದೇಸಾಯಿರ ಋಣ ತೀರ್ಸೋ ಪ್ರಯತ್ನ ಮಾಡೀನಿ ಅಷ್ಟ. ಅವರು ನನಗ್ ಮಾಡಿದ ಉಪಕಾರದ ಮುಂದ ಇದು ಒಂದ್ ಸಣ್ಣ ಸಾರ್ಸ್ವಿ ಕಾಳನಷ್ಟು ಅಷ್ಟೇ. ನಡೀರವ್ವ, ಅವು ನನ್ ನಡೆಸ್ರಿ ಇಬ್ರು. ಸರಿ ಕಾಕ. ಎದ್ದಳುವ, ಒಂದ್ 4 ಹೆಜ್ಜೆ ಹಾಕುವ ನನ್ ಜೊತೆಗೆ. ಅಣ್ಣ ಬಾವ್ವ, ನೀ ಸ್ವಲ್ಪ ಕೈ ಕೊಡಿಲಿ. ಅವಾಗ ಒಂದ್ 4 ಹೆಜ್ಜೆ ನಡ್ಸೋಣ ಅಂತ. ಮೆತ್ತಗ ಬಾವ್ವ, ಎತ್ತ ಕಡೆ. ಸಾವಕಾಶ ಶಿವ, ಸಾವಕಾಶ. ಅವ ನಿಧಾನವಾಗಿ ಇಳಿ ಅವ. ಸಾವಕಾಶ, ಸಾವಕಾಶ. ಸಾವಕಾಶ. ಏನ್ ಆಗಂಗಿಲ್ಲ ಅವ, ಗಿಳಿಗಿಳಿ. ಅಣ್ಣ ಮಾಡೋದೆಲ್ಲ ನಿನ್ ಒಳ್ಳೇದಕ್ಕ. ನಿನ್ನನ್ನ ನಡೆದಾಡಿಸ್ತೀವಿ, ನೀನ್ ಸರಿ ಹೋಗ್ತೀಯಾ. ಹೆಜ್ಜೆಡು ಹೆಜ್ಜೆಡು. ನೀನ್ ಬೇಗ ಗುಣ ಆಗ್ಬೇಕಲ್ವಾ, ನಿಧಾನಕ್ಕೆ ಹೆಜ್ಜೆ ಇಡು. ಇನ್ನೊಂದು ಹೆಜ್ಜೆಡು. ಮೆತ್ತಗಡ. ಸಾವಕಾಶ. ಅವ್ವ, ಹಾ ಭಾವ, ಇನ್ನೊಂದ್ ಹೆಜ್ಜೆ ಇಡು. ಅವ್ವ ನಿಧಾನಕ್ಕೆ ಹೆಜ್ಜೆ ಹಾಕವ್ವ. ಮೆತ್ತಗೆ ಹೆಜ್ಜೆ ಇಡುವ. ಬಾವ ಬಾವ, ಏನಾಗಂಗಿಲ್ಲ. ಒಂದ್ 4 ಹೆಜ್ಜೆ ಅಷ್ಟೇ. ಒಂದ್ 2 ಹೆಜ್ಜೆ ಹಾಕುವ. ಅಣ್ಣ, ಅವ್ವ ನಡಿಲಿಕ್ಕತ್ತಾಳೆ ಶಿವಣ್ಣ. ಆ ದೇವರು ನಮ್ ಕೈ ಬಿಡ್ಲಿಲ್ಲ ಕಣವ. ಹ್ಞೂ ಅಣ್ಣ. ಮೆತ್ತಗ್ ತಿರ್ಗ. ಅದುವೆ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕ. ಹ್ಞೂ ಅಣ್ಣ, ಗಟ್ಟಿಯಾಗಿ ಹಿಡ್ಕೋತೀನಿ. ನಿಧಾನ ಕೂಡ್ಸವನ್ನ. ನಿಧಾನ, ಮೆತ್ತ ಕೊಡವ. ಸಾವಕಾಶ. ಮೆತ್ತ ಮೆಲ್ಲಗ್ ಮೆಲ್ಲ. ಏನ್ ಮಾಡಿದ್ರು ಅವ್ನ್ ಬಾಯ್ ಬಿಡ್ತಾನೆ ಇಲ್ವಲ್ಲ. ಮೇಡಮರ, ನೀವೇನು ಭಯ ಪಡ್ಬೇಡ್ರಿ, ನಾನ್ ಬಾಯ್ ಬಿಡಿಸ್ತೀನ್ರಿ. ಪಲ್ಲವಿ ಅವರೇ, ಏನಾಯ್ತು? ಬಾಯ್ ಬಿಟ್ನಾ? ಅವ್ನ್ ಬಾಯೇ ಬಿಡ್ತಾ ಇಲ್ಲ. ಏನು ಮಾತಾಡಬಾರ್ದು ಅಂತ ಮೆಂಟಲಿ ಫಿಕ್ಸ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಅಷ್ಟು ಸುಲಭ ಅಲ್ಲ ಇವ್ರ ಹತ್ರ ಸತ್ಯ ತೆಗ್ಸೋದು. ಸರಿ, ಒಂದ್ ಕಾಫಿ ಕುಡ್ಕೊಂಡ್ ಬರಣ್ಣ. ಹಾ, ಬನ್ನಿ. ಇನ್ಸ್ಪೆಕ್ಟರ್ ಮೇಡಮ್. ತುಂಬಾ ಅಲ್ಲ, ಸ್ವಲ್ಪ ನಿಮ್ ಸ್ಟೈಲಲ್ಲಿ ವಿಚಾರಿಸ್ಕೊಳ್ಳಿ. ಆಗ್ಲಿ ಮೇಡಮ್. ಭೋಜನ್ ಬಿಟ್ಟು ಬೇರೆ ಏನೂ ಅವ್ನು ಹೇಳ್ತಾ ಇಲ್ಲ. ನಾವೊಂದು 10 ನಿಮಿಷದಲ್ಲಿ ಬರ್ತೀವಿ. ಸರಿ ಮೇಡಮರ. ಓಕೆ, ಹೊರಡಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ, ಹೋಗೋಣ. ಅಣ್ಣ, ರಘು ಕಾಕ, ಹೇಳುವ. ನಮ್ಮವ್ವ ಓಡಾಡ್ಬಿಟ್ಲ. ಹೌದವ. ಆ ದೇವ್ರು ನಮ್ಮವ್ವನ್ ಕಾಲಿಗೆ ಶಕ್ತಿ ಕೊಟ್ಬಿಟ್ಟ. ನಮ್ಮವ್ವ ಓಡಾಡಿದ ಜಾಗ ಇದು. ದೇವ್ರೆ, ನಿನಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲ್ದು. ಅವ್ವ, ಇನ್ಮೇಲೆ ಎಲ್ಲ ಚಲೋ ಆಕೈತಿ, ಎಲ್ಲ ಚಲೋ ಆಕೈತಿ. ನಾವ್ ಯಾರು ಚಿಂತೆ ಮಾಡ್ಬೇಕಾಗಿಲ್ಲ, ನೀನು ಚಿಂತೆ ಮಾಡ್ಬೇಕಾಗಿಲ್ಲ. ಶಿವಣ್ಣ, ಅವ್ವ ಚೆನ್ನಾಗಿ ನಿದ್ದೆ ಮಾಡ್ಲಿ. ನಾವ್ ಜಾಸ್ತಿ ತೊಂದ್ರೆ ಕೊಡೋದ್ ಬೇಡ. ನಾವ್ ಹೊರಗೆ ಹೋಗೋಣ ಬಾ. ಆತವ್ವ, ನಡಿ. ಅವ್ವ, ನೀ ಮಲ್ಗವ್ವ, ನಾವ್ ಬರ್ತೀವಿ. ಬಾ ಮದುವೆ. ಬಾ ಶಿವ, ಬರ್ರಿ. ಅಣ್ಣ, ಈ ತರ ಸಣ್ಣ ಸಣ್ಣ ಚಿಕಿತ್ಸೆ ಮಾಡೋದ್ರಿಂದ ಅವ್ವ ಬೇಗ ಗುಣ ಆಗ್ತಾಳ. ಹೌದು ಮಾಧವಿ, ಒಟ್ಟ ಔಷಧಿ ಗುಳಿಗೆಗಳಿಂದ ಏನೂ ಪ್ರಯೋಜನ ಆಗಂಗಿಲ್ಲ ನೋಡು. ಯಾಕೋ ಮಾರಯ್ಯ ಹಿಂಗಂದಿ? ಅವಾಗಾಗಿರೋದು ಮಾನಸಿಕ ಸಮಸ್ಯೆ ಐತಿ. ಇದಕ್ಕೆ ಔಷಧಿಯಿಂದ ಯಾವ ಪ್ರಯೋಜನನೂ ಇಲ್ಲ ಕಾಕ.
ಅದಕ್ಕ ಹೇಳ್ದ. ಹೌದಣ್ಣ, ನಮ್ ಪ್ರಯತ್ನಕ್ಕ ದೇವ್ರ ದಯೆ ಐತಿ. ತುಂಬಾ ಮುಖ್ಯ ಅದು. ನೋಡು, ಅವ್ವಗ ನಾವ್ ಹೇಳಿದ ಅರ್ಥ ಆಗಕತ್ತೈತಿ, ನಮ್ ಗುರು ಸಿಗಾಕತ್ತೈತಿ. ಇದರಿಂದ ಗೊತ್ತಾಗ್ತದ ಅವ್ವ ಮಾನಸಿಕ ರೋಗದಿಂದ ಹೊರಗ್ ಬರಕತ್ತಾಳಂತ. ಎಲ್ಲ ಸರಿ ಹೋಗ್ತದ ಬಿಡ್ರಿ ಮಕ್ಕಳ, ಚಿಂತೆ ಮಾಡ್ಬೇಡ್ರಿ. ಸರಿ ಅಣ್ಣ, ನಾನು ಹೊರಡ್ತೀನಿ. ಸರಿ ಕಣವ್ವ, ಹೋಗ್ಬಾ, ಹುಷಾರು. ಅವ್ವಗ ನಾ ಚಂದ ನೋಡ್ಕೋತೀನಿ. ವಾಡ್ಯಾಗ ನನಗ್ ಜಾಮೀನ್ ಸಿಕ್ಕಿರೋ ವಿಚಾರ ಯಾರಿಗೂ ಗೊತ್ತಿಲ್ಲಲ್ಲ? ಇಲ್ಲ ಅಣ್ಣ, ಯಾರಿಗೂ ಗೊತ್ತಿಲ್ಲ. ಯಾಕೆ? ಏನಿಲ್ಲವ, ಸುಮ್ನೆ ಕೇಳ್ದ. ಇಲ್ಲಿ ಚಿಂತೀನಿ ಬಿಟ್ಬಿಡು, ಅವ್ವಗ ನಾ ಚಂದ ನೋಡ್ಕೋತೀನಿ. ನೀ ಹೋಗ್ಬಾವ್ವ. ಸರಿ ಕಾಕ, ನಾನು ಹೋಗ್ ಬರ್ತೀನಿ. ಅವನ್ ಹುಷಾರಾಗಿ ನೋಡ್ಕೋ. ಆತ. ಬರ್ತೀನಿ ಕಾಕ. ಆತವಾ, ಒಳ್ಳೇದು. ಭೀಮಾಬಿಕಾ ಅವರು. ಹಲೋ, ಹೇಳಿ ಮೇಡಮ್. ಹೌದಾ? ಓಕೆ, ನಾನು ರಿಪೋರ್ಟ್ ಬಗ್ಗೆ ಡಾಕ್ಟ್ರಿಗೂ ಕಾಲ್ ಮಾಡಿಲ್ಲ ಬಿಡಿ. ಮೇಡಮ್, ನಾನು ಬಂದಿದ್ದೆ, ಅದೇ ಮಾಮೂಲಿ ಜಾಗ. ನೀವು ಬೇರೆ ಕಡೆ ಇದ್ರಾ? ಏನಾಯ್ತು ಮೇಡಮ್? ಮೇಡಮ್, ಈಗ DNA ರಿಪೋರ್ಟ್ ಕತೆ ಅಷ್ಟೇನಾ? ಸರಿ ಮೇಡಮ್. ಕುತೂಹಲ ಕೆಟ್ಟದ್ದೇ ಮಾಡ್ದು. ಈ DNA ವರದಿ ನನಗ್ ಬೇಕಾ? 1000 ತಲೆ ಉರುಳಿ ನನಗ್ ಬೇಕಾ ಅಂದ್ರೆ ಬೇಕಾ? ಅವ್ವ, ಆ ಸಂಖ್ಯಾನು ಅರೆಸ್ಟ್ ಆಗ್ಯಾನ. ಹೌದು ಮಾರಾಯ, ಸಂಗ್ಯ ಅರೆಸ್ಟ್ ಆಗ್ಯಾನ. ಭಾರಿ ಆತಿ ಪೊಲೀಸ್ ಮಂದಿದ ನಮ್ ಹಿಡ್ತಾ ಸಡ್ಲಾಗೈತಿ. ಅದಕ್ಕ ಈ ಪೊಲೀಸ್ ಮಂದಿ ಆಟ ಹಚ್ಚಾರ. ನಾಳೆ ನಾಡಿದ್ದು ಪೊಲೀಸ್ ಬಂದಿದ್ದು ಲೆಕ್ಕ ಚುಕ್ತ ಮಾಡೇನು. ಅವಸರ ಬೇಡ. ಸರಿ ಅವ್ವ, ಈಗ ನನ್ ಕೆಲಸ ಏನು? ನಾ ಏನ್ ಮಾಡ್ಬೇಕು ಹೇಳವ್ವ? ಆ ಸಂಖ್ಯೆ ಹತ್ರ ನನಗ್ ಬೇಕಾಗಿರೋ ಒಂದ್ ರಿಪೋರ್ಟ್ ಐತಿ. ಏನ್ ರಿಪೋರ್ಟ್ ಅವ್ವ? ನಿನಗ್ ಬೇಡ ಅದು. ಅದ್ರ ಬಗ್ಗೆ ನೀನ್ ತಿಳ್ಕೊಳಕ್ಕೂ ಹೋಗ್ಬೇಡ, ತಿಳಿತಿಲು? ಸರಿ ಅವ್ವ, ಸಂಜ್ಞಾನ ಹತ್ರ ಇರೋ ರಿಪೋರ್ಟು ನಿಂಗ್ ಬೇಕಲ್ಲ? ಆತ್ವಾ, ನಾ ತಂದು ಕೊಡ್ತೇನೆ. ನೋಡು, ಸಂಖ್ಯೆ ಇರೋದು ಪೊಲೀಸ್ ಹತ್ರ. ಬಹಳ ಹುಷಾರಾಗಿ ಕೆಲಸ ಮಾಡ್ಬೇಕಾ. ಆ ರಿಪೋರ್ಟ್ನ ಯಾರು ಓದ್ಬಾರ್ದ. ಆತ್ ಬಿಡವ್ವ, ನೀ ಹೇಳ್ದಂಗ ಮಾಡ್ತೇನೆ. ಪುಷ್ಪ, ಸಂಖ್ಯ ಸತ್ರು, ಪೊಲೀಸ್ ಮಂದಿ ಸತ್ರು ನನಗ್ ಚಿಂತೆ ಇಲ್ಲ. ನನಗ್ ರಿಪೋರ್ಟ ಬೇಕಾ ಬೇಕು. ಈ ಕೆಲ್ಸ ಬೇಗ ಆಗ್ಬೇಕಾ. ಆಗ್ಲಿಲ್ಲ ಅಂದ್ರ ನೀನು ಇರಲ್ಲ, ಯಾರೂ ಇರಲ್ಲ.